ದಿನಗಳಿಂದ ಯುಜಿಡಿ ಗಲೀಜು ನೀರು ಕಟ್ಟಿನಕೆರೆ ಮಾರುಕಟ್ಟೆಯ ರಸ್ತೆ ಮೇಲೆ ಹರಿಯುತ್ತಿದ್ದರೂ ಇದುವರೆಗೂ ಸರಿಪಡಿಸದ ನಗರಸಭೆ ವಿರುದ್ಧ ಈ ಭಾಗದಲ್ಲಿ ಓಡಾಡುವ ಸಾರ್ವಜನಿಕರು ಚೀತು ವಾಸನೆ ಎಂದು ಮೂಗು ಮುಚ್ಚಿಕೊಂಡು ಓಡಾಡುತ್ತಾ ಇಡಿಶಾಪ ಹಾಕುತ್ತಿದ್ದಾರೆ. ಇನ್ನು ಸಾವಿರಾರು ರುಗಳ ಬಾಡಿಗೆ ಕಟ್ಟುವ ವ್ಯಾಪಾರಸ್ಥರಿಗೆ ವ್ಯಾಪಾರವಿಲ್ಲದೆ ಈ ದುರ್ವಾಸನೆಯಲ್ಲಿ ಇರುವ ಪರಿಸ್ಥಿತಿ ಬಂದಿದೆ. ಕಟ್ಟಿನಕೆರೆ ಮಾರ್ಕೆಟ್ ವರ್ತಕರಾದ ಬಿಎಸ್ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಟ್ಟಿನಕೆರೆ ಮಾರುಕಟ್ಟೆ ಬಳಿ ಸಿಟಿ ಬಸ್ ನಿಲ್ದಾಣ ಆದ ಮೇಲೆ ಇಲ್ಲಿನ ವರ್ತಕರಿಗೆ ಬಹಳ ತೊಂದರೆ ಆಗಿದ್ದು, ಸಿಟಿ ಬಸ್ ನಿಲ್ದಾಣದ ಯುಜಿಡಿಯನ್ನು ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸಿದ್ದಾರೆ. 2-3 ತಿಂಗಳಿಗೊಮ್ಮೆ ಇಲ್ಲಿ ಯುಜಿಡಿ ಕಟ್ಟಿಕೊಂಡು ಕಟ್ಟಿನಕೆರೆ ಮಾರುಕಟ್ಟೆ ರಸ್ತೆ ಮೇಲೆ ಹರಿಯುತ್ತಿದ್ದು, ವ್ಯಾಪಾರ ಮಾಡುವವರು ಇಲ್ಲಿಗೆ ಬಾರದೆ ಪ್ರತಿನಿತ್ಯ ವ್ಯಾಪಾರ ಮಾಡುವ ಅಂಗಡಿ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ. ಇಲ್ಲಿಗೆ ವ್ಯಾಪಾರ ಮಾಡುವ ಗ್ರಾಹಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ. ಇನ್ನು ವ್ಯಾಪಾರ ಮಾಡುವವರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಇತ್ತ ಕಡೆ ಜನರು ಆಗಮಿಸದೆ ನಷ್ಟ ಅನುಭವಿಸುತ್ತಿದ್ದೇವೆ. ಇನ್ನು ಕೆಲವರು ಅಂಗಡಿಯನ್ನೇ ಸರಿಯಾಗಿ ತೆಗೆಯುತ್ತಿಲ್ಲ. ಹೊಸ ಬಸ್ ನಿಲ್ದಾಣದ ಬಳಿ ಮೇಲ್ಸೇತುವೆ ಮಾಡಿ ಮುಖ್ಯ ಯುಜಿಡಿ ಬ್ಲಾಕ್ ಮಾಡಿದ ಪರಿಣಾಮ ಕಟ್ಟಿನಕೆರೆ ಮಾರ್ಕೆಟ್ ಒಳಗಿರುವ ಯುಜಿಡಿಗೆ ಹರಿಯುತ್ತಿದೆ ಎಂದರು. ಈ ಯುಜಿಡಿ ತುಂಬಿ ರಸ್ತೆ ಮೇಲೆ ಗಬ್ಬು ವಾಸನೆ ಜೊತೆಗೆ ರೋಗ ರುಜಿನಗಳು ಬರುತ್ತಿದೆ. ಬೆಳಗಿನ ಸಮಯ ಸೊಳ್ಳೆ ಬತ್ತಿ ಇಟ್ಟುಕೊಂಡು ವ್ಯಾಪಾರ ಮಾಡಬೇಕಾಗಿದೆ. ಇಲ್ಲಿನ ಅಂಗಡಿ ಮಾಲೀಕರು ವ್ಯಾಪಾರ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇನ್ನು ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು, ಆದರೆ ಇದುವರೆಗೂ ಯಾವ ಪರಿಹಾರ ಸಿಕ್ಕಿರುವುದಿಲ್ಲ. ಆವಾಗ ಈಗ 15 ದಿವಸದಿಂದ ಯುಜಿಡಿ ಲೈನ್ ಎಲ್ಲ ಮಾರ್ಕೆಟ್ ಒಳಗೆ ಹರಿತಾ ಇದೆ. ಇಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗಿದೆ, ವಾಸನೆ ಆಗಿದೆ, ಗಿರಾಕಿ ಬರ್ತಾ ಇಲ್ಲ. ಗಿರಾಕಿ ಬಂದ್ರು ಒಂದು 10 ನಿಮಿಷ 15 ನಿಮಿಷ ಇರ್ತಾರೆ. ಆದ್ರೆ ವರ್ತಕರು ಇಲ್ಲಿ ಶಾಶ್ವತವಾಗಿರೋರು ಅವ್ರಿಗೆಲ್ಲರಿಗೂ ರೋಗ ರುಜಿನಗಳೆಲ್ಲ ಬಂದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಮುಖ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಿದೆ. ಮಾರ್ಕೆಟ್ಗೆ ಜನ ಬರ್ತಾ ಇಲ್ದಿರೋ ಅಂತ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಸರ್ಕಾರದವರು ಮಾಧ್ಯಮದವರು ಗಮನ ಹರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ. ಕೊಟ್ಟಿದ್ದೀವಿ ಸರ್. ನಗರಸಭೆ ಅಧ್ಯಕ್ಷರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನೋ ಪರಿಹಾರ ಸಿಗ್ತಾ ಇಲ್ಲ. ಅವರು ನಾವು ಯುಜಿಡಿ ಲೈನ್ ಅನ್ನ ಬಸ್ ಸ್ಟ್ಯಾಂಡ್ ಲಿಂಕ್ ಇದೆ, ಅದಕ್ಕೆ ಲಿಂಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ನ ಕೆಲಸ ಶುರುವಾಗಿಲ್ಲ. ಬಿಎಸ್ ವಿಶ್ವನಾಥ್ ಅಂತ ಹೇಳಿ ಕಟ್ಟಿಕೆರೆ ವ್ಯಾಪಾರಸ್ಥರು ಸರ್. ಇಲ್ಲಿ ಹರ್ಷ ಅಂತ ಹೇಳಿ, ಮುರಳಿ ಅಂತ ಹೇಳಿ, ವಸಂತ ಬಂಗಾರಿ, ವೆಂಕಟೇಶಣ್ಣ. ಇದೇ ವೇಳೆ ಹರ್ಷ, ಮುರಳಿ, ವಸಂತ್ ಬಂಗಾರಿ, ವೆಂಕಟೇಶ್, ಬಾಬು, ರಾಜೀವ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.